ತಂದೆಯವರಂತ ಸಿದ್ದರಾಮಯ್ಯ ಅವ್ರಿಗೂ ಮತ್ತೆ ಲೋಕೋಪಯೋಗಿ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಸರ್ ಅವ್ರಿಗೂ ಕೂಡ ಭಿನ್ನಾಭಿಪ್ರಾಯಗಳಿದೆ. ಇನ್ನು ಕೆಲವು ದಿನಗಳಿಂದ ಸಿದ್ದರಾಮಯ್ಯ ಮತ್ತು ಸತೀಶ್ ಜಾರಕಿಹೊಳಿ ಅವರ ನಡುವೆ ವೈಮನಸ್ಸದಿಯಂತೆ, ಇಬ್ರಿಗೂ ಆಗಲ್ವಂತೆ, ಮುನ್ಸ್ಕೊಂಡ್ಬಿಟ್ಟಿದಾರಂತೆ, ಹಿಂಗೆಲ್ಲ ಸುದ್ದಿ ಹರಿದಾಡ್ತಾ ಇತ್ತು. ಮಾಜಿ ಸಿಎಂ ಸಿದ್ದರಾಮಯ್ಯ ಅವ್ರ ಪುತ್ರ ಸಚಿವ ಯತೀಂದ್ರ ಅವ್ರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಏನ್ ಸಾರ್ ಹಿಂಗೆಲ್ಲ ಅನ್ನೋದಕ್ಕೆ, ಇಲ್ಲಪ್ಪ ನಮ್ಮ ತಂದೆ ಮತ್ತು ಸತೀಶ್ ಅವ್ರ ನಡುವೆ ಯಾವುದೇ ವೈಮನಸ್ಸಿಲ್ಲ, ಅವರಿಬ್ರು ಕಾಂಗ್ರೆಸ್ ಸೇರಕ್ಕಿಂತ ಮೊದಲಿಂದಾನೂ ಫ್ರೆಂಡ್ಸು, ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇರೋದೆಲ್ಲ ಸುಳ್ಳು, ಅವರಿಬ್ರು ಸಿದ್ಧಾಂತನೂ ಒಂದೇ, ಇಬ್ರು ಅಹಿಂದ ಚಳುವಳಿಯಲ್ಲೇ ಜೊತೆಯಾದವರು, ಜೊತೆಗೆ ಇರ್ತಾರೆ, ಮುಂದೇನೂ ಅವರಿಬ್ರು ಒಟ್ಟಿಗೆ ಇರ್ತಾರೆ ಅಂತ ಯತೀಂದ್ರ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಜಾಲತಾಣಗಳಲ್ಲಿ ಕೆಲವರು ತಂದೆಯವರಂತ ಸಿದ್ದರಾಮಯ್ಯ ಅವ್ರಿಗೂ ಮತ್ತೆ ಲೋಕೋಪಯೋಗಿ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಸರ್ ಅವ್ರಿಗೂ ಕೂಡ ಭಿನ್ನಾಭಿಪ್ರಾಯಗಳಿದೆ, ವೈಮನಸ್ಸೆ ಇದೆ ಅಂತ ಹೇಳಿ ಕೆಲವು ಸುದ್ದಿಗಳನ್ನ ಹರಡ್ತಿದ್ದಾರೆ. ಅದನ್ನ ಸತ್ಯಕ್ಕೆ ದೂರವಾದಂತ ಮಾತು. ಯಾವತ್ತೂ ಕೂಡ ತಂದೆಯವರು ಸತೀಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ ಪಕ್ಷ ಸೇರಿದ್ದು ಮುಂಚಿನೂ ಕೂಡ ಅಹಿಂದ ಒಂದು ಚಳುವಳಿಯಲ್ಲಿ ಜೊತೆಯಾಗಿದ್ದಂಥವ್ರು. ಇಬ್ಬರದು ಕೂಡ ಸೈದ್ಧಾಂತಿಕ ನಿಲುವು ಒಂದೇ ಇದೆ. ಸೊ ಹಾಗಾಗಿ ಅವ್ರು ಯಾವತ್ತೂ ಕೂಡ ಒಟ್ಟಿಗೆ ಇರುವಂತವ್ರು, ಮುಂದೆ ಕೂಡ ಒಟ್ಟಿಗೆ. ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವರು ತಂದೆಯವರಂತ ಸಿದ್ದರಾಮಯ್ಯ ಅವ್ರಿಗೂ ಮತ್ತೆ ಲೋಕೋಪಯೋಗಿ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಸರ್ ಅವ್ರಿಗೂ ಕೂಡ ಭಿನ್ನಾಭಿಪ್ರಾಯಗಳಿದೆ, ವೈಮನಸ್ಸೆ ಇದೆ ಅಂತ ಹೇಳಿ ಕೆಲವು ಸುದ್ದಿಗಳನ್ನ ಹರಡ್ತಿದ್ದಾರೆ. ಅದನ್ನ ಸತ್ಯಕ್ಕೆ ದೂರವಾದಂತ ಮಾತು. ಯಾವತ್ತೂ ಕೂಡ ತಂದೆಯವರು ಸತೀಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ ಪಕ್ಷ ಸೇರಿದ್ದು ಮುಂಚಿನೂ ಕೂಡ ಅಹಿಂದ ಒಂದು ಚಳುವಳಿಯಲ್ಲಿ ಜೊತೆಯಾಗಿದ್ದಂಥವ್ರು. ಇಬ್ಬರದು ಕೂಡ ಸೈದ್ಧಾಂತಿಕ ನಿಲುವು ಒಂದೇ ಇದೆ.